ನಿಮಗೆ ಕಷ್ಟಗಳು ಅನುಭವಿಸಿರೋ ಅದರ ಉದಾಹರಣೆ ತುಂಬ ಇದೆ. ಎಷ್ಟೋ ಜನ ಅವರ ಜೀವನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ 30 ವರ್ಷದಿಂದ ಈ ಒಂದು ಕೋರ್ಟ್ ಕತೆ ಓಡಾಡ್ತಿದ್ದಾರೆ, ಭಾಳ ಹೋರಾಟ ನಡೆದಿದೆ. ಅವರೆಲ್ಲರ ಕಷ್ಟದ ಮುಂದೆ ನಂದೇನೋ ಅಂತ ದೊಡ್ಡ ಕಷ್ಟ ಅಲ್ಲ. ತುಂಬ ಒಂದು ಅಳ್ಳು ಸೇವೆನೂ ಸಹ ನಾನು ಹೇಳ್ತಾ ಇದ್ದೆ. ಮೂರ್ತಿ ನಾನು ಸಾಮಾನ್ಯವಾಗಿ ಮಾಡಿದ್ದೀನಿ ಅಂತ ಏನು ಅನ್ನೋದಕ್ಕಿಂತ ಬಟ್ ಜನಗಳ ಪ್ರೀತಿ ಜಾಸ್ತಿ ತುಂಬ ದೊಡ್ಡದಿದೆ. ಅಷ್ಟು ಪ್ರೀತಿ ರಾಮನ ಮೇಲೆ ಇರೋವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ಕೆಲಸನ ಎಲ್ಲರೂ ಮೆಚ್ಕೋತಾ ಇದ್ದೀರಾ. ನನಗೆ ಅದೇ ಒಂದು ಸಂತೋಷ. ಸರ್, ವಿಗ್ರಹವನ್ನು ಸಿದ್ಧಪಡಿಸಿದ್ರಿ, ಅಂತಿಮ ಕ್ಷಣದಲ್ಲಿ ಘೋಷಣೆ ಆದಂಥ ಸಂದರ್ಭ ಹೇಗಿತ್ತು? ನನ್ನ ಹೆಸರು ಫೈನಲೈಸ್ ಆದಮೇಲೆ ನನಗೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಏನನ್ನಿಸ್ತು. ಈಗ ಸೆಲೆಕ್ಷನ್ ಆಯಿತು, ವಿಗ್ರಹನ ಪ್ರಾಪರಾಗಿ ನಾವು ಒಳಗೆ ಹೇಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಯೋಚನೆ. ಅದಕ್ಕೆ LNT ಅವರು ಸಹಾಯ ಮಾಡಿದರು. ಅವರೇ ಒಂದು ಡಿಸೈನ್ ರೆಡಿ ಮಾಡಿದರು. ನಾನು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ರ್ಯಾಂಪ್ನ ಮಾಡಿ ಒಂದು ಚೈನ್ ಪುಲಿಗಳಲ್ಲಿ ಒಳಗೆ ಕೂರಿಸುವಂಥದ್ದು. ಯಾಕಂದರೆ ಸೆಲೆಕ್ಟ್ ಆದ ಕೂಡಲೇ ನಂಗೆ ಖುಷಿ ಆಗಲಿಲ್ಲ. ಸೆಲೆಕ್ಟ್ ಆದ ಕೂಡಲೇ ಇದು ಜವಾಬ್ದಾರಿ ಒಳಗೆ ತೊಗೊಂಡು ಹೋಗ್ಬೇಕಾಗಿರೋಂಥದ್ದು. ಅದಾದ ನಂತರ ಪ್ರತಿಷ್ಠಾಪನೆ ಆದಮೇಲೆ ಜನಕ್ಕೆ ಹೇಗೆ ಅನ್ನಿಸ್ತಪ್ಪ ಅನ್ನೋದೊಂದು ತುಂಬ ಒಂದು ನನಗೆ ಕುತೂಹಲ ಒಂದು ಇತ್ತು. ನೆನ್ನೆ ಈ ಒಂದು ಜನಗಳ ಪ್ರೀತಿ ನೋಡಿ ನಾನು ಮಾಡ್ತಿದ್ದ ಕೆಲಸ ಸಾರ್ಥಕವಾಯ್ತಪ್ಪ,